ಇವಾಗ ಮೆರಿಟ್ ಮತ್ತು ರ್ಯಾಂಕಿಂಗ್ ಬಗ್ಗೆ ನಾವು ಮಾತನಾಡಬೇಕಾಗತ್ತೆ. ಈಗ DCETಗೆ ನಾವು ಯಾವ ರೀತಿಯಾದಂತಹ ಮೆರಿಟ್ ಆದ ಪಟ್ಟಿಯನ್ನು ಹೇಗೆ ಸಿದ್ಧಪಡಿಸ್ತಾರೆ ಅಂತ ತಿಳ್ಕೊಳ್ಳೋಣವಾ? ಓಕೆ, ಈಗ ನಾನು ಹೇಳಿದೆ ಅವ್ರಿಗೆ ಅಪ್ಲಿಕೇಶನ್ ಹಾಕ್ತಾರೆ, ಎಕ್ಸಾಮ್ ಬರೀತಾರೆ. ಎಕ್ಸಾಮ್ ಬರೆದ ನಂತರ ಅವರೆಲ್ಲ ಅಡ್ಮಿಷನ್ಗೆ ರ್ಯಾಂಕ್ ತುಂಬ ಇಂಪಾರ್ಟೆಂಟ್. ಇದೇನಾಗಿದೆ ಎಲ್ಲವೂ ಅದು ಕಂಪ್ಯೂಟರ್ ಬೇಸ್ಡ್, ಎಲ್ಲ ಕಂಪ್ಯೂಟರೈಸ್ಡ್ ಆಗಿ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ಅವರ ಡಿಪ್ಲೊಮಾ ಮಾರ್ಕ್ಸ್ ಮತ್ತು ಎಕ್ಸಾಮಿನ ಮಾರ್ಕ್ಸ್ ಅವೆರಡನ್ನೂ ತಗೊಂಡು ಪ್ರತಿ ವಿದ್ಯಾರ್ಥಿಗೆ ಅವರವ್ರದ್ದು ರ್ಯಾಂಕನ್ನು ಕೊಟ್ಬಿಡುತ್ತೆ. ಓಕೆ, ಡಿಪ್ಲೊಮಾ ಮಾರ್ಕ್ಸ್ ಮತ್ತು DCET ಎರಡನ್ನೂ ಕ್ಯಾಪ್ ಮಾಡಿ ಅದು ಎಲ್ಲ ಕಂಪ್ಯೂಟರ್ ನಂಬರ್ ಜಾಸ್ತಿ ಇರೋದ್ರಿಂದ ಕಂಪ್ಯೂಟರೈಸ್ಡ್ ಆಗಿ ಎಲ್ಲ ಆಗಿ ಅವ್ರಿಗೆ ಮೆರಿಟ್ ಬಂದ್ಬಿಡುತ್ತೆ, ಎಷ್ಟು ರ್ಯಾಂಕ್ ಅಂತ ಅನ್ನೋದು. ಓಕೆ, ಸೊ ಇನ್ನು ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಪ್ರವೇಶಕ್ಕೆ ಸೊ ಮೆರಿಟ್ ಅನ್ನ ಯಾವ ರೀತಿ ಅದಕ್ಕೂ ಕೂಡ ಪ್ರಿಪೇರ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಲೆಕ್ಕ ಅಂದ್ರೆ ಯಾವ ರೀತಿ ಲೆಕ್ಕ ಹಾಕೊಳ್ತಾರೆ ಅದಕ್ಕೆ? ಈಗ ನಾನು ಈಗ ಹೇಳ್ದಂಗೆ ಡಿಪ್ಲೊಮಾ CET ರ್ಯಾಂಕ್ ಬರೋದಕ್ಕೆ ಅವರಿಗೆ ಇದ್ರದ್ದು 50%, ಡಿಪ್ಲೊಮಾದು 50%, ಇನ್ನು 50% ಅವರು ಎಕ್ಸಾಮ್ ಬರೆದಿರ್ತಾರಲ್ಲ DCET ಮೇಲೆ ಆಗುತ್ತೆ. ಈಗ ಇದೇ ಥರದಲ್ಲಿ ಇದಕ್ಕೆ ಡಿಪ್ಲೊಮಾದ ಮಾರ್ಕ್ಸ್ ಕನ್ಸಿಡರ್ ಮಾಡಲ್ಲ. ಇವ್ರಿಗೆ ಏನಂದ್ರೆ ನಾಟ ಸ್ಕೋರ್ ಏನಿದೆಯಲ್ಲ ಆ ಸ್ಕೋರ್ ಬೇಸಿಸ್ ಮೇಲೇ ಇದು ಮಾಡೋದು. ಎಗೇನ್ ಆಗಲೇ ಹೇಳ್ದಂಗೆ ಕೌನ್ಸಿಲ್ ಆಫ್ ಆರ್ಕಿಟೆಕ್ಚರ್ ಏನೇನು ಡಿಸೈಡ್ ಮಾಡಿರುತ್ತೋ ಅದ್ರ ಬೇಸಿಸ್ ಮೇಲೆ ಅವ್ರಿಗೆ ಮಾಡ್ತಾರೆ. ಈಗ ಇಬ್ಬರು ಕ್ಯಾಂಡಿಡೇಟ್ಸು ಒಂದೇ ಮಾರ್ಕ್ಸ್ ತಗೊಳ್ತಾರೆ ಅಂತಂದ್ರೆ ಈಕ್ವಲ್ ಮಾರ್ಕ್ಸ್ ತಗೊಳ್ತಾರೆ, ಅವಾಗ ಏನಾಗುತ್ತೆ? ಇಬ್ರಿಗೂ ಎರಡೂ ಎಲ್ಲ ಬಂತು, ಡಿಪ್ಲೊಮಾದು ಸೇಮ್ ಮಾರ್ಕ್ಸ್ ಇದೆ, ಇಲ್ಲೂ ಎಕ್ಸಾಮಲ್ಲೂ ಸೇಮ್ ಇದೆ ಅಂತಂದ್ರೆ ಈ ಥರ ಚಾನ್ಸಸ್ ತುಂಬ ಇರುತ್ತೆ. ಯಾಕೆಂದರೆ ಕ್ವಶನ್ಸ್ ಕಮ್ಮಿ, ಲಿಮಿಟೆಡ್ ಕ್ವಶನ್ಸ್, ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಜಾಸ್ತಿ ಇರ್ತಾರೆ. ಅಂಥ ಟೈಮಲ್ಲಿ ಏನು ಮಾಡ್ತಾರೆ ಅಂತಂದರೆ ಅವರಿಗೆ ಬೇರೆ ಬೇರೆ ಕೆಟಗರಿ, ಒಂದು ಅವರ ಡಿಪ್ಲೊಮಾದಲ್ಲಿರೋ ಮಾರ್ಕ್ಸ್ಗಳು, ಇನ್ನು ಅವರ ಏಜ್. ಈಗ ಏಜ್ ಜಾಸ್ತಿ ಇದ್ದವನಿಗೆ ಅವನಿಗೆ ಫಸ್ಟ್ ರ್ಯಾಂಕ್ ಹೋಗುತ್ತೆ, ಏಜ್ ಕಮ್ಮಿ ಇದ್ದವನಿಗೆ ಹಾಗಾಗಿ ಅವರ ಏಜು ಮ್ಯಾಟ್ರ್ ಆಗುತ್ತೆ. ನಂತರ ಅವ್ರ ಹೆಸರು ಆಲ್ಫಾಬೆಟಿಕಲ್ಲು ಆರ್ಡ್ರೂ ಚೇಂಜ್ ಆಗುತ್ತೆ. ಎ ಇದ್ದವನಿಗೆ ಬೇರೆ ಆಗುತ್ತೆ, XYZ ಬಂದವನಿಗೆ ಬೇರೆ ಆಗುತ್ತೆ. ಹಾಗಾಗಿ ಈ KEನವರಿಗೆ ಕೆಲವೊಂದು ಸೆಟ್ ಆಫ್ ರೂಲ್ಸ್ ಮಾಡ್ಕೊಂಡಿದ್ದಾರೆ. ಆ ಬೇಸಿಸ್ ಯಾಕಂದ್ರೆ ಇದರಲ್ಲಿ ತುಂಬ ಜನಕ್ಕೆ ಸೇಮ್ ರ್ಯಾಂಕ್ ಬರುತ್ತೆ. ನೀವು ಕೆಲವೊಮ್ಮೆ ನೋಡಿರ್ಬೋದು, 1-2 ಮಾರ್ಕ್ಸ್ ಡಿಫ್ರೆನ್ಸ್ ಅಲ್ಲಿ ಎಷ್ಟೋ ಸಾವಿರ ರ್ಯಾಂಕ್ಗಳು ವೇರಿಯೇಷನ್ ಆಗುತ್ತೆ. ಯಾಕೆಂದ್ರೆ ಹಾಗೇನೆ ಅದಕ್ಕೆ ಅವರೊಂದು ಸೆಟ್ ಆಫ್ ರೂಲ್ಸ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಕೆಲವೊಂದು ಎಕ್ಸಾಂಪಲ್ ಹೇಳಿದ್ದು ನಾನು, ಅದೇನೆ ಅವರ ಡಿಪ್ಲೊಮಾ ಯಾವುದು CETಗೆ ಬಂದಾಗ ಫಸ್ಟ್ ಅವರು ಮ್ಯಾಥ್ಸ್ ಮಾರ್ಕ್ಸ್ ನೋಡ್ತಾರೆ, ಆಮೇಲೆ ಫಿಸಿಕ್ಸು, ಆಮೇಲೆ ಕೆಮಿಸ್ಟ್ರಿ, ನಂತರ ಅವ್ರ ಏಜು, ಅವ್ರ ಆಲ್ಫಾಬೆಟಿಕಲ್, ಹೀಗೆ ಬೇರೆ ಬೇರೆ ಸೆಟ್ ಆಫ್ ಪ್ಯಾರಾಮೀಟರ್ ಇದ್ದಾವೆ. ಎಲ್ಲವೂ ನಮಗೆ ಗೊತ್ತಾಗೋದಿಲ್ಲ, ಬಟ್ ಈ ಪ್ಯಾರಾಮೀಟರ್ ಬೇಸಿಸ್ ಮೇಲೆ ಅವರು ಒಂದೇ ಮಾರ್ಕ್ಸ್ಗಳಿದ್ದವರಿಗೆ ರ್ಯಾಂಕ್ ಡಿಸೈಡ್ ಮಾಡ್ತಾರೆ. ಓಕೆ, ಈಗ ಡಿಪ್ಲೊಮಾದಲ್ಲಿ ಕಡಿಮೆ ಮಾರ್ಕ್ಸ್ ಬಂದ್ಬಿಟ್ಟಿದೆ, ಬಟ್ DCET ಜಾಸ್ತಿ ಮಾರ್ಕ್ಸ್ ತಗೊಳ್ತಾರೆ, ಆಗ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಳ್ತೀರಾ? ಅದೇ ಹೇಳಿದಲ್ಲ, ಅವರಿಗೆ ನಾನು 50-50 ಇರೋದ್ರಿಂದ ಅವ್ರಿಗೆ ಬೈ ಚಾನ್ಸ್ ಎಕ್ಸಾಮಲ್ಲಿ ಕಷ್ಟ ಆಗಿ ಟೆಸ್ಟ್ ಬರುವಾಗ ಡಿಪ್ಲೊಮಾ CET ಕಮ್ಮಿ ಆಗಿದ್ರೆ, ಈ ಡಿಪ್ಲೊಮಾ ಮಾರ್ಕ್ಸ್ ಜಾಸ್ತಿ ಇದ್ರೆ ಅದು ರ್ಯಾಂಕ್ ಅವ್ನು ಜಾಸ್ತಿ ಆಗುತ್ತೆ. ಎರಡು 55%, 50-50% ಇರೋದ್ರಿಂದ ಬ್ಯಾಲೆನ್ಸ್ ಆಗುತ್ತೆ. ಸೊ ಹಾಗಾಗಿ ಈ ಡಿಪ್ಲೊಮಾ ನಾನು ಹೇಳ್ದಂಗೆ ಅದು ಎಕ್ಸಾಮ್ ಎಲ್ಲ ಬರೆದ ನಂತರ ತುಂಬ ಪ್ರೋಸೆಸ್ಗಳಿರೋದ್ರಿಂದ ಅದು ಕಂಪ್ಯೂಟರೈಸ್ಡ್ ಎಲ್ಲ ಫೀಡ್ ಮಾಡಿರ್ತಾರೆ, ಎಲ್ಲ ಪ್ಯಾರಾಮೀಟರ್ ನೋಡಿಕೊಂಡು ಅವರಿಗೆ ರ್ಯಾಂಕ್ ಡಿಸೈಡ್ ಮಾಡುತ್ತೆ. ಬಟ್ ಅದೇ ಮಕ್ಳಿಗೆ ಹೇಳ್ದಂಗೆ ಎರಡೂ ಕಡೆ ಚೆನ್ನಾಗಿ ಹಿಡ್ಕೊಂಡ್ರೆ ಒಳ್ಳೆ ರ್ಯಾಂಕ್ ಬರುತ್ತೆ. ಬೈ ಚಾನ್ಸ್ ಇದರಲ್ಲಾಗಲಿಲ್ಲ ಡಿಪ್ಲೊಮಾದಲ್ಲಿ, ಯಾಕಂದರೆ ಪ್ರತಿ ಸೆಮಿಸ್ಟರ್ ಬರೆಯುವಂಥದ್ದು ಆದ ಕಾರಣ ಅವ್ರಿಗೆ ಅಟ್ಲೀಸ್ಟ್ ಡಿಪ್ಲೊಮಾ ಮಾರ್ಕ್ಸ್ ಚೆನ್ನಾಗಿತ್ತು ಅಂತಂದರೆ ಆ ಬೇಸಿಸ್ ಮೇಲೆ ಅವ್ರ ರ್ಯಾಂಕ್, ಯಾಕಂದರೆ ಎರಡು 50-50 ಇರೋದ್ರಿಂದ ಕವರ್ ಅಪ್ ಆಗುತ್ತದೆ. ಆ ರೀತಿ ಬ್ಯಾಲೆನ್ಸ್ ಮಾಡ್ಬೋದು, ಸೆಲೆಕ್ಷನ್ ಮಾಡ್ತಾರೆ.